ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ದಂತವ್ರು. ಅವಾಗಲೇ ಜಂಪಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ರು. ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಂತವ್ರು. ಈಗ ಮತ್ತೆ ಆಪರೇಷನ್ ಹಸ್ತ. ಅಧಿಕಾರ ಅನ್ನುವಂಥದ್ದು ಯಾವ್ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಎಂಥವ್ರನ್ನ ಬೇಕಾದರೂ ಕೂಡ ಸೆಳೆಯುತ್ತೆ ಅನ್ನೋದಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಎಕ್ಸಾಂಪಲ್ ಆಗ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆ ಫಿಕ್ಸ್ ಆಯ್ತಾ? ಕಾಂಗ್ರೆಸ್ಗೆ ತುಂಬಾನೇ ಹತ್ತಿರ ಆಗ್ತಾನೆ ಇದ್ದಾರೆ ಎಸ್.ಟಿ. ಸೋಮಶೇಖರ್. ಗೃಹಲಕ್ಷ್ಮಿ ಪರ ಬಿಜೆಪಿ ಶಾಸಕ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ತಮ್ಮ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಅಷ್ಟೇ ಅಲ್ಲಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಾಜಿ ಕಾರ್ಪೊರೇಟರ್ಗಳು, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಇವ್ರನ್ನೆಲ್ಲ ಕರೆದ್ಬಿಟ್ಟು ಒಂದು ಮೀಟಿಂಗ್ ಕರೆದಿದ್ರು. ಗೃಹಲಕ್ಷ್ಮಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಆಸಕ್ತಿಯನ್ನು ವಹಿಸಬೇಕು, ಎಲ್ಲರಿಗೂ ತಲುಪಿಸಬೇಕು ಈ ಒಂದು ಯೋಜನೆಯನ್ನ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೆಪ ಮಾತ್ರಕ್ಕೊಂದು ಸಭೆಯನ್ನ ಕರೆದಿದ್ರು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಸೇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಕರೆಯಲಾಗಿದ್ದು, ಆ ಒಂದು ಕಾರ್ಯಕ್ರಮ ಮಾಡಲಾಗಿದ್ದು ಅನ್ನುವಂಥ ಚರ್ಚೆ ಇತ್ತು. ಇನ್ನು ಮೈಸೂರಿನಲ್ಲಿ ಕಾರ್ಯಕ್ರಮ ನಡೆಯುತ್ತಲ್ಲ, ಅದರ ವೀಕ್ಷಣೆಗೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಸ್.ಟಿ. ಸೋಮಶೇಖರ್. ಯಶವಂತಪುರದಲ್ಲಿ LED ಟಿವಿಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಸಹಕಾರ ಸಚಿವರಾಗಿದ್ದಂಥವ್ರು, ಮೂಲ ಬಿಜೆಪಿ ಇದ್ರಲ್ಲ, ಅವ್ರಕ್ಕಿನ್ನ ಹೆಚ್ಚಿನದಾಗಿ ನಾನೇ ಮೂಲ ಬಿಜೆಪಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ರು. ಅಧಿಕಾರ ಇತ್ತಲ್ಲ, ಅದಕ್ಕೆ ಹಂಗೆ ಮಾಡ್ತಾ ಇದ್ರು. ಈಗ ಅಧಿಕಾರ ಇಲ್ಲ, ಸೊ ಹೀಗಾಗಿ ಜಂಪ್ ಆಗ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಅವ್ರ ಕ್ಷೇತ್ರದಲ್ಲಿ ಶುರುವಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ನೋಡ್ತಾ ಇದ್ವಿ ಎಸ್.ಟಿ. ಸೋಮಶೇಖರ್ ಅವರು LED ವ್ಯವಸ್ಥೆಗಳನ್ನೆಲ್ಲ ಮಾಡಿರುವಂಥದ್ದು ಅವರ ಕ್ಷೇತ್ರದಲ್ಲಿ. ಕಾಂಗ್ರೆಸ್ನ ಸಚಿವರುಗಳೇ ಈ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿರುವಂಥದ್ದನ್ನ ನಾವು ಕಾಣಸಿಗಲ್ಲ ಎಷ್ಟೋ ಕಡೆ ನೋಡಿದ್ರೆ ಅವ್ರ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಶಾಸಕರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಯನ್ನೆಲ್ಲ ಮಾಡಿರಲಿಲ್ಲ, ಪ್ರಚಾರವನ್ನ ಮಾಡಿರಲಿಲ್ಲ. ಎಸ್.ಟಿ. ಸೋಮಶೇಖರ್ ಅವರನ್ನ ಅಂದ್ರೆ ಎಸ್.ಟಿ. ಸೋಮಶೇಖರ್ ಅವರು ಅವ್ರ ಕ್ಷೇತ್ರದಲ್ಲಿ ಮಾಡಿರುವಂಥದ್ದನ್ನ ನೋಡ್ತಾ ಇದ್ರೆ ಇನ್ನೊಂದು ಹೆಜ್ಜೆ ಅಷ್ಟೇ ಬಾಕಿ ಇರೋದು ಕಾಂಗ್ರೆಸ್ಗೆ ಜಂಪ್ ಆಗ್ಲಿಕ್ಕೆ ಅಂತ ಇದು ಅರ್ಥ. ಖಂಡಿತವಾಗಿಯೂ ಪೃಥ್ವಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಭಾರತೀಯ ಜನತಾ ಪಕ್ಷ ವಿರೋಧವನ್ನ ಮಾಡ್ತಿರುವಂತದ್ದು. ಮಾನದಂಡಗಳ ಹೆಸರಿನಲ್ಲಿ ಸರಿಯಾಗಿ ಎಲ್ಲ ಒಂದ್ ಕಡೆ ಜನರಿಗೆ ಗ್ಯಾರಂಟಿಯನ್ನ ವಿತರಣೆ ಮಾಡ್ತಿಲ್ಲ, ಯೋಜನೆಯನ್ನ ಜಾರಿಗೊಳಿಸಿಲ್ಲ ಅಂತ ಹೇಳಿ ಗಂಭೀರ ಆರೋಪ ಮಾಡುವಂತದ್ದು ಗ್ಯಾರಂಟಿ ಫೈಲ್ಯೂರ್ ಅನ್ನೋ ರೀತಿಯಲ್ಲಿ ನಿನ್ನೆ ಕೂಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಗ್ಯಾರಂಟಿಯ ಯೋಜನೆಯನ್ನ ಆಯಾ ಕ್ಷೇತ್ರಗಳಲ್ಲಿ ಜಾರಿ ಮಾಡೋ ವಿಚಾರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಹಿಂದೇಟು ಹಾಕಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಒಂದು ಕಾಲನ್ನ ಕಾಂಗ್ರೆಸ್ ನಲ್ಲಿ ಇಟ್ಟಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರು ಇವತ್ತು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಮೈಸೂರಿನಲ್ಲಿ ಇವತ್ತು ವಿದ್ಯುಕ್ತವಾಗಿ ಚಾಲನೆ ಆಗ್ತಿದೆ. ಈ ಕಾರ್ಯಕ್ರಮವನ್ನ ತಮ್ಮ ಕ್ಷೇತ್ರದಲ್ಲಿ LED ಪರದೆ ಮುಖಾಂತರ ತಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ವೀಕ್ಷಣೆಗೆ ಅವಕಾಶವನ್ನು ಮಾಡಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಎಸ್.ಟಿ. ಸೋಮಶೇಖರ್ ಅವರು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಪರಿಣಾಮಕಾರಿ ಜಾರಿಯಾಗುವ ಕಾರಣಕ್ಕಾಗಿ ತಮ್ಮ ಕ್ಷೇತ್ರದ ಅನೇಕ ಮಹಿಳೆಯರಿಗೆ ಒಂದಷ್ಟು ಕಾರ್ಯಾಗಾರವನ್ನು ಕೂಡ ಮಾಡಿದ್ರು. ಇದೀಗ ಎಸ್.ಟಿ. ಸೋಮಶೇಖರ್ ಅವರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಜಾರಿ ಆಗ್ತಿರ್ತಕ್ಕಂಥ ಚಾಲನೆ ಆಗ್ತಿರ್ತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸುವ ಕಾರಣಕ್ಕಾಗಿ ಎಸ್.ಟಿ. ಸೋಮಶೇಖರ್ ಅವರು ಇವತ್ತು ತಮ್ಮ ಕ್ಷೇತ್ರದಲ್ಲಿ ಈಗಾಗಲೇ LED ಪರದೆಗಳನ್ನ ಮಾಡುವ ಮುಖಾಂತರ ಇದೀಗ ಕೆಲವೊಂದ್ ಕಡೆ ನಾನು ಮುಂದಿನ ದಿನಗಳು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಿರುವಂತದ್ದು. ಆ ಮುಖಾಂತರ ಸದ್ಯದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಸನ್ನಿಹಿತ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಕೆಶಿ ಆಪರೇಷನ್ಗೆ ಅಪಸ್ವರ, ಹಿರಿಯ ಸಚಿವರ ಸಲಹೆ ಏನು? ಬ್ರೇಕ್ ಬೀಳುತ್ತಾ? ಷರತ್ತು ಹಾಕ್ತಾರಾ? ಆಪರೇಷನ್ಗೆ ಕಂಡೀಷನ್. ಕಾಂಗ್ರೆಸ್ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಹೋಗ್ತಾರೆ ಅನ್ನುವಂತ ಚರ್ಚೆ ನಿಮಗೂ ಕೂಡ ಗೊತ್ತಿದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಹೋಗ್ತಾ ಇರುವಂತದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನ ಕಾಂಗ್ರೆಸ್ ಸೇರುವಂತವರಿಗೆ ಕಂಡೀಷನ್ ಅನ್ನ ಹಾಕ್ಲಿಕ್ಕೆ ಆಗ್ರಹಿಸಲಾಗ್ತಾ ಇದೆ. ಹಿರಿಯ ಸಚಿವರಿಂದ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿಯನ್ನ ಮಾಡ್ಕೊಳ್ಳಲಾಗ್ತದೆ, ಸಲಹೆಯನ್ನ ಕೊಡ್ಲಾಗ್ತದೆ. ಸುಮ್ಮನೆ ಕರ್ಕೊಂಬರ್ಬೇಡಿ, ಆಮೇಲೆ ಅಲ್ಲಿರ್ತಾರ ಮೂಲ ಕಾಂಗ್ರೆಸ್ಸಿಗರು, ಅವ್ರು ಅಡ್ಜಸ್ಟ್ ಆಗೋದಿಲ್ಲ, ಅಲ್ಲಿ ಮತ್ತೊಂದು ರೀತಿಯಾದಂತ ಪ್ರಾಬ್ಲಮ್ ಆಗಿ ಇನ್ನಷ್ಟು ಹೊಡೆತ ಬಿದ್ದುಬಿಡುತ್ತೆ ಆಮೇಲೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅನ್ನುವಂತ ಒಂದು ಸಲಹೆಯನ್ನ ಕೊಡ್ಲಾಗ್ತಾ ಇದೆಯಂತೆ. ಪಕ್ಷ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ, ಯಾರನ್ನು ಆಪರೇಷನ್ ಮಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಿದ್ರು. ಹೌದು, ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸ್ಪಷ್ಟವಾದಂತ ಬಹುಮತ ಇದೆ, ಸರಳ ಬಹುಮತಕ್ಕಿಂತ ಇನ್ನೂ ಒಂದು 20 ಸೀಟು ಜಾಸ್ತಿನೇ ಗೆದ್ದಿದ್ದಾರೆ. ಆದರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ
ಟಾರ್ಗೆಟ್ 20 ರೀಚ್ ಮಾಡಬೇಕು ಅಂದ್ರೆ ಆಪರೇಷನ್ ಹಸ್ತ ಅನಿವಾರ್ಯ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಸೊ ಈ ಕಾರಣಕ್ಕೋಸ್ಕರ ಕೆಲವರು ಸಲಹೆಯನ್ನ ಕೊಡ್ತಾ ಇದ್ದಾರೆ, ಸ್ವಲ್ಪ ಆ ಕ್ಷೇತ್ರದ ಒಂದು ಲೆಕ್ಕಾಚಾರವನ್ನ ಕೂಡ ನೋಡ್ಕೊಂಡು ಸೇರಿಸ್ಕೊಳ್ಳಿ ಅಂತ. ಸೇರಿಸ್ಕೊಂಡ್ರು ಕೂಡ ಕರ್ಕೊಂಡ್ಬರ್ತಿರಲ್ಲ ಅವರಿಗೆ ಷರತ್ತನ್ನ ವಿಧಿಸಿ ಅಂತ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ಕೆಲವು ಶಾಸಕರು ಕೂಡ ಬರಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮತ್ತು ಒಂದ್ ಕಡೆ ಕೆಲವರು ಮಾಜಿ ಸಚಿವರುಗಳು, ಮಾಜಿ ಸಂಸದರು, ಮಾಜಿ ಶಾಸಕರು ಕೂಡ ಕೆಲವರು ಬರ್ತಾ ಇದ್ದಾರೆ. ಇನ್ನ ಕೆಲವರು ರೆಡಿ ಆಗಿದ್ದಾರೆ ಬರುವಂತ ನಿಟ್ಟಿನಲ್ಲಿ. BBMP, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಅದರ ಜೊತೆಗೆ ಲೋಕಸಭೆ, ಈ 4 ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿಕೊಂಡು KPCC ಅಧ್ಯಕ್ಷರು ಬರೋರು ಬರಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಹೇಳಿರುವಂತ ನಮ್ಮ ತತ್ವ ಸಿದ್ಧಾಂತಗಳನ್ನ ಯಾರು ಒಪ್ಕೊಂಡು ಬರ್ತಾರೆ ಅವರೆಲ್ಲರಿಗೂ ಕೂಡ ಡೋರ್ ಓಪನ್ ಇದೆ ಅಂತ ಹೇಳಿದ್ರು. ಅವರು ಕೂಡ ವೆಲ್ಕಮ್ ಮಾಡಿದ್ರು, ಯಾರಾದ್ರೂ ಬರಲಿ ಅಂತ. ಸೊ ಹೀಗಾಗಿ ಹಿರಿಯ ಸಚಿವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.